ನಮಸ್ಕಾರ, ನಿಮ್ಮೆಲ್ಲರಿಗೂ ರೇಖಾಸ್ ಕುಕ್ಕರ್ಸ್ಗೆ ಸ್ವಾಗತ. ನಾನಿವತ್ತು ನಿಮಗೆ ಸೀಬೆ ಹಣ್ಣನ್ನು ಬಳಸ್ಕೊಂಡು ಅಥವಾ ಪೇರಲೆ ಹಣ್ಣನ್ನು ಬಳಸ್ಕೊಂಡು ಮಾಡೋಂಥ ಒಂದು ಸ್ವೀಟ್ನ ತೋರಿಸ್ಕೊಡ್ತಾ ಇದ್ದೀನಿ. ಇದು ಕ್ರಿಸ್ಮಸ್ ಸೀಸನ್ ಆಗಿದ್ದರಿಂದ ಈಗ ಈ ಸೀಸನಲ್ಲಿ ಇದನ್ನು ಗೋವಾದಲ್ಲಿ ಮಾಡ್ತಾರೆ. ಇದಕ್ಕೆ ಇನ್ನೊಂದು ಹೆಸರು ಗೋವನ್ ಪೆರಾದ್ ಅಂತ ಹೇಳ್ಬಿಟ್ಟು. ಇದನ್ನು ಹೇಗೆ ಮಾಡೋದು ನೋಡೋಣ ಬನ್ನಿ. ಇದಕ್ಕೆ ನಾನು ಇವಾಗ ಬಳಸ್ಕೊತಾ ಇರೋದು 2 ಸೀಬೆ ಹಣ್ಣನ್ನು ಬಳಸ್ಕೊತಾ ಇದ್ದೀನಿ. ಇದು ಪಿಂಕ್ ಕಲರ್ ಆಗಿ ಸ್ವಲ್ಪ ಹಣ್ಣಾಗಿರಬೇಕು, ಪೂರ್ತಿ ಹಣ್ಣಾಗಿರಬಾರ್ದು, ಕರೆಕ್ಟಾಗಿ ಮೀಡಿಯಮ್ ಆಗಿರಬೇಕು. ನೋಡಿ, ಈ ಥರ ಈ ಹಣ್ಣನ್ನು ನಾನು ಕಟ್ ಮಾಡಿಕೊಂಡು ಇದರೊಳಗೆ ಕುಕ್ಕರಲ್ಲಿ ಇಟ್ಬಿಟ್ಟು ನಾನು ಒಂದು 3 ವಿಷಲ್ ಮಾಡ್ಕೊತೀನಿ. ಈ ಥರ ಸಾಫ್ಟಾಗಿ ಆಗಬೇಕು. ನೋಡಿ, ಈ ಥರ ಇದನ್ನು ಮಿಕ್ಸರಲ್ಲಿ ಹಾಕಬಾರ್ದು. ಮಿಕ್ಸರಲ್ಲಿ ಹಾಕಿದರೆ ಏನಾಗುತ್ತೆ ಅಂದರೆ ಈ ಬೀಜ ಕೂಡ ಮಿಕ್ಸರಲ್ಲಿ ಇದಾಗ್ಬಿಡುತ್ತೆ. ಆವಾಗ ಅದು ಬೀಜದ ಟೇಸ್ಟು ಅಷ್ಟೊಂದು ಚೆನ್ನಾಗಿ ಬರಲ್ಲ. ಅದಕ್ಕೆ ಈ ಥರ ಮಾಡಿಕೊಂಡು ಫಿಲ್ಟರ್ ಮಾಡಿಕೊಂಡ್ರೆ ಇದು ಬರೀ ರಸ ಅಷ್ಟೇ ಹೊರಗಡೆ ಬರುತ್ತೆ, ಇದ್ರದ್ದು ಪಲ್ಪ್ ಅಷ್ಟೇ ಹೊರಗೆ ಬರುತ್ತೆ, ಈ ಸೀಡ್ಸ್ ಎಲ್ಲ ಮೇಲ್ಗಡೆ ಇರುತ್ತೆ. ನೋಡಿ, ಈ ಥರ ಮಾಡ್ಕೋಬೇಕು. ಈ ಥರ ಇದಕ್ಕೆ ಇನ್ನೊಂದು ಹೆಸರು ಗಾವಾ ಚೀಸ್ ಅಂತ ಕೂಡ ಕರೀತಾರೆ. ಗಾವಾ ಚೀಸ್ ಅಂದ ತಕ್ಷಣ ಇದರಲ್ಲಿ ಚೀಸ್ ಏನೂ ಇಲ್ಲ, ಇದು ಚೀಸಿಯಾಗಿರುತ್ತೆ. ಚೀಸ್ ಯಾವ ಥರ ಇರುತ್ತಲ್ಲ ಆ ಥರ ಇರುತ್ತೆ, ಸಾಫ್ಟಾಗಿ ಅಂತ ಆ ಥರ ಕರೀತಾರೆ. ನೋಡಿ, ಪಲ್ಪ್ ರೆಡಿಯಾಗಿದೆ. ಇದು ರೆಡಿ ಆದಮೇಲೆ ನಾನು ಇದನ್ನು ಮೆಷರ್ ಮಾಡ್ಕೋತಾ ಇದ್ದೀನಿ. ಈಗ ಇದು 1 ಕಪ್ನಷ್ಟಿದೆ. ನೋಡಿ, ಒಂದು ಕಪ್ ರಸಕ್ಕೆ ನಾನೀಗ 1 ಕಪ್ಪು ಸಕ್ಕರೆಯನ್ನು ತೊಗೋಬೇಕಾಗತ್ತೆ. ಅದು ಕರೆಕ್ಟ್, ನೀವು ಎಷ್ಟು ಬಂದಿರುತ್ತೆ ನಿಮಗೆ ಪಲ್ಪ್ ನೋಡ್ಕೊಳ್ಳಿ, ಅದಕ್ಕೆ ಈಕ್ವಲ್ ಕ್ವಾಂಟಿಟಿ ನೀವು ಶುಗರ್ನ ಹಾಕಬೇಕು. ಒಂದು 2 ಸ್ಪೂನ್ ತುಪ್ಪನ ಹಾಕೋತಾ ಇದ್ದೀನಿ. ನೋಡಿ, ಇದನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ಒಂದು ಮೌಲ್ಡಿಗೆ ಈ ಥರ ಸ್ವಲ್ಪ ತುಪ್ಪ ಹಚ್ಕೊಂಡು ಸವರ್ಕೊಂಡು ಇಟ್ಕೋತಾ ಇದ್ದೀನಿ. ಇದನ್ನು ತೆಗಿಯೋಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು. ನೋಡಿ, ಈಗ ಇದನ್ನು ಒಲೆ ಮೇಲೆ ಇಟ್ಕೊಂಡು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಈ ಥರ ಮಿಕ್ಸ್ ಮಾಡ್ಕೊಂಡು ಕುಕ್ ಮಾಡ್ಕೋತಾ ಇರಬೇಕು. ಇದೇ ಥರ ಚೆನ್ನಾಗೆಲ್ಲ ಸಕ್ಕರೆ ಎಲ್ಲ ಕರಗಿದೆ ಇವಾಗ ಚೆನ್ನಾಗಿ. ನೋಡಿ, ಈ ಥರ ಚೆನ್ನಾಗಿ ಕುದೀತಾ ಇದೆ ಇವಾಗ. ಈಗ ಇದಕ್ಕೆ ಒಂದು ಅರ್ಧ ನಿಂಬೆಹಣ್ಣಿನ ರಸನ ಹಾಕಬೇಕು. ಈ ನಿಂಬೆಹಣ್ಣಿನ ರಸ ಹಾಕೋ ಉದ್ದೇಶ ಏನಂದರೆ ಇದು ಕ್ರಿಸ್ಟಲೈಸ್ ಆಗಬಾರ್ದು ಅಂತ. ಸ್ವಲ್ಪ ಇದು ಆರಿದ ನಂತರ ಸಕ್ಕರೆ ಕ್ರಿಸ್ಟಲೈಸ್ ಆಗಿಬಿಡುತ್ತೆ, ಸಕ್ಕರೆ ಗಟ್ಟಿ ಆಗೋ ಚಾನ್ಸ್ ಇರುತ್ತೆ. ಅದಕ್ಕೆ ಇದಾದ ನಂತರ ನಾನು ಒಂದು 1/4 ಸ್ಪೂನಷ್ಟು ವೆನಿಲಾ ಎಸೆನ್ಸ್ ಹಾಕ್ಕೊಂಡಿದ್ದೀನಿ. ನೋಡಿ, ಇದು ಆಗಿದೆ ಅಂತ ಟೆಸ್ಟ್ ಮಾಡೋಕ್ಕೆ ನಾವು ಈ ಥರ ಮಾಡಬೇಕು. ಒಂದು ಸಣ್ಣ ಬಟ್ಲಲ್ಲಿ ನೀರು ತೊಗೊಂಡಿದ್ದೀನಿ. ಇದು ಮಾಡಿದ ತಕ್ಷಣ ನೋಡಿ, ಈ ಥರ ಒಂದು ಲಂಪ್ ಥರ ಫಾರ್ಮ್ ಆಯಿತು ಅಂದರೆ ಆಗಿದೆ ಅಂತ ಅರ್ಥ. ಇದನ್ನು ಭಾಳ ತನಕ ಬೇಯಿಸಬಾರ್ದು. ಇದ್ರದ್ದೊಂದೇ ಒಂದು ಮಿಸ್ಟೇಕ್ ಏನಾಗ್ಬೋದು ಅಂದರೆ ಇದು ಭಾಳ ಬೇಯಿಸಿದರೆ ಇದು ಗಟ್ಟಿಯಾಗಿಬಿಡುತ್ತೆ, ಹಾರ್ಡ್ ಆಗುತ್ತೆ. ಆಮೇಲೆ ಇದು ಒಂದಿಷ್ಟು ರುಚಿ ಇರಲ್ಲ. ಆಮೇಲೆ ಇದ್ರದ್ದು ಹೆಸರಿನ ಮೀನಿಂಗ್ನೂ ಹೋಗುತ್ತೆ. ಇದು ಗಾವಾ ಚೀಸ್ ಅಂತ ಏನು ಹೆಸರಿದೆಯಲ್ಲ, ಇದು ಚೀಸ್ ಹೆಂಗಿರುತ್ತಲ್ಲ ಆ ಥರ ಸಾಫ್ಟಾಗಿರ್ಬೇಕಿದು, ಹಾಗಿದ್ರೆ ರುಚಿ ಇರುತ್ತೆ. ನೋಡಿ, ಇದ್ರ ಮೇಲೆ ಪಿಸ್ತಾನ ನಾನು ಉರಿಸ್ತಾ ಇದ್ದೀನಿ. ಈಗ ಇದು ಪಿಸ್ತಾನ ಉದುರಿಸ್ಬಿಟ್ಟು ನೀವು ಸ್ವಲ್ಪ ಒತ್ತಬೇಕಾಗುತ್ತೆ. ಈ ಥರ ಒಂದು ಸ್ಪೂನಿಗೆ ನಾನು ನೀರು ಹಾಕ್ಕೊಂಡು ಈ ಥರ ಒತ್ಕೋತಾ ಇದ್ದೀನಿ, ಅದು ಒಳಗಡೆ ಹೋಗಲಿ ಅಂತ. ಸ್ವಲ್ಪ 1 ಅವರ್ ನಾನು ಫ್ರಿಜ್ಜಲ್ಲಿ ಇಟ್ಟಿದ್ದೆ, 1 ಗಂಟೆ. ಅದಾದ ನಂತರ ಈ ಥರ ಕಟ್ ಮಾಡಿಕೊಂಡ್ರೆ ನೋಡಿ ಸಾಫ್ಟಾಗಿರಬೇಕು. ನೋಡಿ, ಈಗ ರೆಡಿಯಾಗಿದೆ. ನೋಡಿದ್ರಲ್ಲ, ಎಷ್ಟು ಈಸಿಯಾದಂಥ ರೆಸಿಪಿ. ಆಮೇಲೆ ಸೀಬೆಹಣ್ಣು ಇವಾಗ ಸೀಸನಲ್ಲಿರೋದ್ರಿಂದ ನಿಮಗೆ ಇದನ್ನು ಮಾಡ್ಕೊಳ್ಳೋದು ಕೂಡ ತುಂಬ ಈಸಿ ಆಗುತ್ತೆ. ಇದನ್ನು ಟ್ರೈ ಮಾಡಿ ನೋಡಿ. ಇದು ಹೊಸ ರೆಸಿಪಿ, ಹೀಗಾಗಿ ನಿಮ್ಗೆ ಇಷ್ಟನೂ ಆಗ್ಬೋದು. ನನ್ನ ಚಾನೆಲ್ನ ವಾಚ್ ಮಾಡಿ. ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.